ದಟ್ ಈಸ್ ಒನ್ ವಿಡಿಯೋ ಫ್ರೆಂಡ್ಸ್. ಇದು ಅರ್ಜೆಂಟೀನಾದ ಒಂದು ಹಾಸ್ಪಿಟಲ್ನ CCTV ಕ್ಯಾಮ್ರಾದ ಫುಟೇಜ್ ಅಂತಾನು ಹೇಳ್ತಾರೆ ಫ್ರೆಂಡ್ಸ್. ಸುಮಾರು ಒಂದು ರಾತ್ರಿ 3 ಗಂಟೆ ಮಿಡ್ ನೈಟಿಗೆ ಆ ಹಾಸ್ಪಿಟಲ್ಗೆ ಒಂದು ಲೇಡಿ ಬರ್ತಾರೆ ಫ್ರೆಂಡ್ಸ್. ಆ ಲೇಡಿ ಬರೋದನ್ನ ನೋಡಿ ಆ ಹಾಸ್ಪಿಟಲ್ ಕೂತಿದ್ದಂತ ಒಬ್ಬ ರಿಸೆಪ್ಷನಿಸ್ಟ್ ಆ ಲೇಡಿ ಹತ್ರ ಹೋಗಿ ಆ ಲೇಡಿದು ಹೆಸರು, ಅಡ್ರೆಸ್, ಆ ಲೇಡಿಗೆ ಏನ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿ ಬರ್ಕೊಂಡು ಆ ಲೇಡಿಗೋಸ್ಕರ ಒಂದು ವೀಲ್ ಚೇರ್ ತರಕಂತ ಹೋಗ್ತಾರೆ ಫ್ರೆಂಡ್ಸ್. ಆಕ್ಚುಲಿ ಇದ್ರಲ್ಲಿ ಒಂದು ಕ್ಯಾಚ್ ಏನಂತ ಹೇಳಿದ್ರೆ ಆ ಲೇಡಿನೇ ಅಲ್ಲಿ ಇರಲ್ಲ ಫ್ರೆಂಡ್ಸ್. ಸೊ ಆ ಹುಡುಗಿ ಎಲ್ಲೋದ್ಲ ಅಂತ ಇವರು ಮಾರ್ನಿಂಗ್ CCTV ಕ್ಯಾಮ್ರಾನ ಚೆಕ್ ಮಾಡಿ ನೋಡೋಷ್ಟೊತ್ತಿಗೆ ಆ ಫುಟೇಜ್ ಅಲ್ಲಿ ಇವರೊಬ್ರು ನಿಂತು ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ್. ಈಗ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ. ಇವರು ಆರಾಮ್ಸೆ ಕೂತಿರ್ತಾರೆ, ಏನು ಪ್ಯಾನಿಕ್ ಆಗಲ್ಲ. ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರದ್ದು ಅಡ್ರೆಸ್ ಎಲ್ಲ ಬರ್ಕೊಂಡು ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿ ಅವರಿಗಂತಾನೆ ವೀಲ್ ಚೇರ್ ತರಕ್ಕೆ ಅಂತ ಹೋದವರು ಹೋಗಿ ಬರೋಷ್ಟೊತ್ತಿಗೆ ಇವ್ರು ಇರಲ್ಲ. ಸೊ ಇದರಲ್ಲಿ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ ಇವರು ಅವ್ರು ಹೇಳಿದ ಅಡ್ರೆಸ್ನ ಇವರು ಬರ್ಕೊಂಡಿರ್ತಾರಲ್ಲ, ಈ ಅಡ್ರೆಸ್ನ ಹೋಗಿ ಚೆಕ್ ಮಾಡೋಷ್ಟೊತ್ತಿಗೆ ಆ ಹುಡುಗಿ ಅವತ್ತು ಬೆಳಗ್ಗೆನೆ ಆಕ್ಸಿಡೆಂಟಲ್ಲಿ ತೀರೋಗಿರ್ತಾಳೆ, ಡೆತ್ ಆಗಿರ್ತಾಳೆ. ಇದನ್ನ ನೋಡಿ ಇದು ಒಂದು ಈಗ ರೀಸೆಂಟ್ ಒಂದು 2-3 ಇಯರ್ಸಲ್ಲಿ ಇದೊಂದು ಕ್ವಶನ್ ಮಾರ್ಕ್ ಆಗಿದೆ. ಆ್ಯಕ್ಚುಲಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನನ್ನ ಪ್ರಕಾರ ಇದು ನ್ಯಾಚುರಲಿ ಅವರು ಏನೋ ಒಂದು ಪ್ಯಾನಿಕ್ ಆಗದೆ ಇರೋ ಕಾರಣ ಇದು ಮೇ ಬಿ ಆಗಿರ್ಬೋದು, ಆ ಥರದೊಂದು ಸಿಚುವೇಶನ್ ಆಗಿರ್ಬೋದು. ಇಲ್ಲಾಂದರೆ ಅವರು ಒಳ್ಳೆ ಆ್ಯಕ್ಟರ್ ಆಗಿರ್ತಾರೆ. ಮತ್ತು ಇದು ಈಗಲೂ ಕೂಡ ಇಂಟರ್ನೆಟ್ಟಲ್ಲಿ ತುಂಬ ಒಂದು ಕ್ವಶನ್ ಮಾರ್ಕ್ ಆಗಿರೋ ಒಂದು CCTV ಫುಟೇಜ್.